ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಇದು 21st ಆಫ್ ಜುಲೈ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಟ್ರೇಡಿಂಗ್ ಚಾಲೆಂಜ್ ವಿತ್ 1 lakh rupees ಕ್ಯಾಪಿಟಲ್ ಡೇ 10 ಆಗಿರುತ್ತೆ. ಸೊ ಜಸ್ಟ್ ನೋಡ್ಬೋದು ಮನಿನಲ್ಲಿ ಹೋದರೆ ನಮಗೆ ಸೊ ಫಂಡ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ 13% ಪ್ಲಸ್ ಇದು ಈಗ 99,267 ಅಂದರೆ ಕಾಸ್ಟಲ್ಲಿದೆ. ಜಸ್ಟು 750 ಸಮಥಿಂಗ್ ಮೈನಸಲ್ಲಿದೆ. ಓಕೆ, ಸೊ ಎಸ್ಟರ್ಡೇ ನಮ್ಗೆ ಏನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಜಸ್ಟ್ ಹಿಯರ್ 10,000 ಆಗಿರುತ್ತೆ, ಅದಾದಮೇಲೆ 6,000 ಲಾಸ್ ಆಗಿರುತ್ತೆ, ಅದಾದಮೇಲೆ 8,000 ಪ್ರಾಫಿಟ್ ಆಗುತ್ತೆ, ಅದಾದಮೇಲೆ 8,000 ಲಾಸ್ ಆಗಿರುತ್ತೆ. ಸೊ ಲಾಸ್ ಪ್ರಾಫಿಟ್ ಇತ್ತು. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ 2 days ಕಂಟಿನ್ಯೂಸ್ ಆಗಿ ಲಾಸ್ ಆಗಿದೆ. ಸೊ ನೋಡೋಣ, ಇವತ್ತು 21st ಆಫ್ ಜುಲೈ ಆಗಿರುತ್ತೆ. ಸೊ ಎಕ್ಸ್ಪೈರಿ ಆಗಿರುತ್ತೆ, ಟ್ಯೂಸ್ಡೇ ಆಗಿರುತ್ತೆ. ನೋಡೋಣ ಯಾವ ಥರ ಟ್ರೇಡ್ ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಜಸ್ಟ್ ಓಪನ್ ಆಗ್ತಿದೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಗೋ ಆ್ಯಂಡ್ ಚೆಕ್ ಆ್ಯಂಡ್ ಡ್ರಾ ಸ್ಟಾರ್ಟ್ ಪೇಪರ್ ಟ್ರೇಡಿಂಗ್. ಓಕೆ, ಸೊ ಈಸಿಯಾಗಿ ನೀವು ಟ್ರೇಡಿಂಗ್ನ ಕಲಿಬೋದಾಗಿರುತ್ತೆ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ತೊಗೊಂಡು ಹೋಗೋಣ. ಸೊ ಮಂತ್ ಎಂಡ್ ಆಗೋವರೆಗೂ ಯಾವ ಥರ ROI ಜನರೇಟ್ ಆಗುತ್ತೆ. ಸೊ ಮೈನಸಲ್ಲಿ ಬರುತ್ತಾ, ಅಕೌಂಟು ಪ್ಲಸ್ಸಲ್ಲಿ ಹೋಗುತ್ತಾ. ಸಪೋಸ್ ಏನಾದರೂ ದಿಸ್ ಪರ್ಟಿಕ್ಯುಲರ್ ಮಂತಲ್ಲಿ ಮೈನಸ್ ಬಂತು ಅಂತಂದರೆ ಸೊ ನೆಕ್ಸ್ಟ್ ಮಂತಲ್ಲಿ ಪ್ಲಸ್ ಬರುತ್ತೆ, ನೋ ಪ್ರಾಬ್ಲಮ್. ಯಾಕಂದರೆ ನಾನು ರಿಸ್ಕ್ ರಿವಾರ್ಡು ಪ್ರಾಪರ್ ಸ್ಟ್ರಾಟಜಿ ರೂಲ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಅಕೌಂಟು ಬಿಲೋ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಕೆಲವು ಜನ ಅಕೌಂಟ್ ಹೋಗುತ್ತೆ ಅಂತ ಬ್ಲೋ ಆಗುತ್ತೆ ಆ ಥರ ಎಲ್ಲ ಮೆಸೇಜ್ ಹಾಕ್ತೀರಾ, ನೋ ಪ್ರಾಬ್ಲಮ್. ಓಕೆ, ನಿಮಗೆ ರಿಸಲ್ಟ್ ಇರುತ್ತೆ, ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಟ್ರೇಡಿಂಗ್, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸೊ ನೋಡೋಣ. ಓಕೆ, ಮಾರ್ಕೆಟ್ ಓಪನ್ ಆಗ್ತಿದೆ. ಸೊ ಜಸ್ಟ್ ಫ್ಲಾಟ್ ಓಪನ್ ಆಗ್ತಿದೆ. ನೋಡೋಣ 9 ಗಂಟೆ 7 ನಿಮಿಷಕ್ಕೆ ಪೂರ್ತಿ ಪ್ರೀ ಓಪನಿಂಗ್ ಮಾರ್ಕೆಟು ನಮಗೆ ಸಿಗುತ್ತೆ. ಅದಾದಮೇಲೆ ಸೊ ಯಾವ ಥರ ಟ್ರೇಡ್ ಬರುತ್ತೆ, ಸೊ ಎಲ್ಲಿ ಎಂಟ್ರಿ ತಗೋತೆ, ಎಲ್ಲಿ ಎಕ್ಸಿಟ್ ಆಗುತ್ತೆ, ಪೂರ್ತಿ ನಿಮಗೆ ಲೈವ್ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಸೊ ರೀಸನ್ನ ಕಂಟಿನ್ಯೂಸ್ ಆಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಮಿಸ್ ಮಾಡಿದ ವಿಡಿಯೋ ನೋಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಟ್ರೇಡ್ ಯಾವುದಾದ್ರು ಎಕ್ಸಿಕ್ಯೂಷನ್ ಆಯಿತು ಅಂತಂದರೆ ಟ್ರೇಡನ್ನು ತೊಗೊಂಡ್ಮೇಲೆ ಅಪ್ಡೇಟ್ ಮಾಡ್ತೀನಿ ಗೆಳೆಯರು. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ಜಸ್ಟ್ ಮಾರ್ಕೆಟ್ ಓಪನ್ ಆಗಿದ್ದಕ್ಕೆ 9 ಗಂಟೆ 21 ನಿಮಿಷ ಆಗಿದೆ. ಆಲ್ರೆಡಿ ನಾವು ಟ್ರೇಡ್ ಮಾಡಿರ್ತೀವಿ. ಸೊ ಸೆಕೆಂಡ್ ಅಕೌಂಟಲ್ಲಿ 11,000 ಪ್ಲಸ್ ಪ್ರಾಫಿಟ್ ಬುಕ್ ಆಗಿರುತ್ತೆ. ದಿಸ್ ಪರ್ಟಿಕ್ಯುಲರ್ ಅಕೌಂಟ್ಗೆ ಅಂದರೆ 1 lakh ಸೀರೀಸ್ ಏನು ಅಕೌಂಟ್ ಇದೆ. ಸೊ ಇಲ್ಲಿ ನನಗೆ ಯಾವುದೇ ಥರ ಜಸ್ಟ್ ನೋಡ್ಬೋದು. ಓಕೆ, ಯಾವುದೇ ಥರ ಟ್ರೇಡ್ ಇಲ್ಲ. ಓಕೆ, ಫಂಡು ಮಾರ್ಜಿನ್ ಪೊಸಿಷನ್ ಯಾವುದೇ ಥರ ಇಲ್ಲ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. 1 ಮಿನಿಟಲ್ಲಿ ಸೊ ಇನ್ಸೈಡ್ ಕ್ಯಾಂಡಲ್ ಏನಾದರೂ ಮೇಲ್ಗಡೆ ಬ್ರೇಕ್ ಆಯಿತು ಅಂದರೆ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ ಮಾರ್ಕೆಟು. ಸೊ ವಿಲ್ ಸಿ ಅಪ್ಡೇಟ್ ಮಾಡ್ತೀನಿ ಟ್ರೇಡ್ ತಗೊಂಡೆ ಅಂತಂದರೆ. ಸೊ ಓಕೆ, ಕಾಲ್ ಸೈಡ್ಗೆ ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಓಕೆ, ವಿಲ್ ಪ್ಲ್ಯಾನ್ ಸೊ ಬ್ರೇಕ್ ಆಗಲಿ, ಅಪ್ ಸೈಡ್ಗೆ ಬ್ರೇಕ್ ಆಗಲಿ. ಸೊ ಬ್ರೇಕ್ ಆಯಿತು ಅಂದರೆ 1:1.5 1:2ವರೆಗೂ ಪ್ರಾಫಿಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಮೇಲ್ಗಡೆ ಸ್ಟ್ರಾಂಗ್ ಇದೆ ರೆಸಿಸ್ಟೆನ್ಸು, ನೋಡೋಣ ಏನಾಗುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಬುಲ್ಲಿಶ್ನೆಸ್ ತೋರಿಸ್ತು. ಫಸ್ಟ್ ಕ್ಯಾಂಡಲ್ ಪುಟ್ ಪ್ರೀಮಿಯಮು ನಾನು ಪುಟ್ಟಲ್ಲೇ ಬೈ ಮಾಡಿದ್ದು. ಓಕೆ, ಸೊ ಜಸ್ಟ್ ಕ್ವಿಕ್ ಆಗಿ ಸ್ಕ್ಯಾಲ್ಪ್ ಮಾಡ್ತೀನಿ. ಸೊ 11,000 ಪ್ಲಸ್ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ದರ್ ಅಕೌಂಟ್ ಐ ವಿಲ್ ಶೋ. ಓಕೆ, ನೋ ಪ್ರಾಬ್ಲಮ್. ಬಟ್ ಈಗ ಜಸ್ಟ್ ಇಲ್ಲಿ ಸೆಲ್ ಮಾಡಿದ್ದೆ ನಾನು. ಓಕೆ, ದಿಸ್ ಏರಿಯಾಗೆ ಇಲ್ಲಿ ಸೆಲ್ ಮಾಡಿದೆ. ಇಲ್ಲಿಂದ ಇಲ್ಲಿವರೆಗೂ ಬಂತು, ಪ್ರಾಫಿಟ್ ಬುಕ್ ಮಾಡಿದ್ರೆ ಅದಾದಮೇಲೆ ಮತ್ತೆ ಇಮಿಡಿಯೇಟ್ ಹೋಯ್ತು. ಓಕೆ, ಕ್ವಿಕ್ ಆಗಿರುತ್ತೆ. ಸೊ ಮೊಮೆಂಟಮ್ ಕ್ಯಾಪ್ಚರ್ ಮಾಡೋದಾಗಿರುತ್ತೆ ನಮ್ಮ ಪ್ಲ್ಯಾನ್ಸು. ಈಗ ಇಲ್ಲಿ ಎಮ್ ಪ್ಯಾಟ್ರನ್ ಥರ ನೋಡ್ಬೋದು. ಓಕೆ, ಡೌನ್ ಸೈಡ್ಗೆ ಸೊ ಈ ಥರ ಎಮ್ ಪ್ಯಾಟ್ರನ್ ಥರ ನೋಡ್ಬೋದು. ಬಟ್ ಪುಟ್ ಪ್ರೀಮಿಯಮ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಿಲ್ಲ ನನಗೆ. ಮಾರ್ಕೆಟ್ ಸ್ವಲ್ಪ ಬುಲ್ಲಿಶ್ನೆಸ್ ಕಾಣಿಸ್ತಿದೆ. ಓಕೆ, ಅಂದರೆ ಫಾಲೋ ಆದರೂ ಆಗಲಿ, ಮತ್ತೆ ಬೇರೆ ಯಾವ್ದಾದ್ರು ಸೆಟಪ್ಗೆ ನೋಡೋಣ. ಬಟ್ ಇದು ಎಮ್ ಪ್ಯಾಟ್ರನ್ನು ನನಗೆ ಎಷ್ಟು ಕ್ಲಿಯರೆನ್ಸ್, ಯಾಕಂದರೆ ಎಷ್ಟು ಸ್ಟ್ರಾಂಗ್ ಇದೆ. ಓಕೆ, ಇಲ್ಲೇನಾದರೂ ಓಪನ್ ಆಗಿ ಇಲ್ಲಿಂಗೆ ಹೋಗಿದೆ ಅಂದರೆ ಓಕೆ, ಬಟ್ ಇಲ್ಲಿಂದ ಹೋಗಿದೆ ಅಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ. ಓಕೆ, ಯಾವ ಥರ ಬರುತ್ತೆ ಅಂತ. ಸೊ 1 ಮಿನಿಟಲ್ಲಿ ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ಇನ್ಸೈಡ್ ಕ್ಯಾಂಡಲ್ಗೆ ಸೊ ಅಪ್ ಸೈಡ್ಗೆ ಟ್ರೇಡ್ ತೊಗೊಳೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ಮಾರ್ಕೆಟು ಯಾವ ಥರ ಇರುತ್ತೆ ಗೊತ್ತಾಗಲ್ಲ. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸು ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಅಷ್ಟೇ ಮಾಡೋದು. ಅದು ಬಿಟ್ಟರೆ ಮತ್ತೇನು ನಮ್ಮ ಕೈಲೇನಿಲ್ಲ. ನಮ್ಮ ಕೈನಲ್ಲಿ ಯಾವುದೂ ಇಲ್ಲ. ಸೊ ಓಕೆ, ಆರ್ಡರ್ ಬ್ಲ್ಯಾಕು, ಲಿಕ್ವಿಡಿಟಿ ಅದು ಇದು ಎಲ್ಲ ಸೊ ಇರುತ್ತೆ ಬ್ರದರ್. ಎಲ್ಲ ಯಾರು ಏನು ಮಾಡಿದಾರೆ ಕೆಲಸ ಆ ಥರ ವರ್ಕ್ ಮಾಡುತ್ತೆ ಮಾರ್ಕೆಟ್. ಓಕೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ ಒಂದಲ್ಲ ಒಂದಿನ. ಸೊ ಬಟ್ ನಾವು ತಗೊಳಕ್ಕೆ ರೆಡಿ ಆಗಿರ್ಬೇಕು. ನಮಗೆ ರೆಸ್ಪೆಕ್ಟ್ ಯಾವಾಗ ಕೊಡುತ್ತೆ ಅವಾಗ ನಾವು ತಗೊಳಕ್ಕೆ ರೆಡಿ ಆಗಿರಬೇಕು. ಬಟ್ ನಮ್ಮ ಅನಲೈಸಸ್ ಯಾರು ಆರ್ಡರ್ ಬ್ಲಾಕ್ ಮಾಡಿದವರು ಯಾರು ಲಾಸ್ ಮಾಡ್ಕೊಂಡಿಲ್ವಾ. ಸೊ ಹಂಗಿರುತ್ತೆ. ಓಕೆ, ಎಮ್ ಪ್ಯಾಟರ್ನ್ ಹೇಳ್ತಾ ಇದ್ದಲ್ವಾ. ಸೊ ರೆಸ್ಪೆಕ್ಟ್ ಕೊಡ್ತಿದೆ ನೋಡಿ ಎಮ್ ಪ್ಯಾಟರ್ನ್ಗೆ. ಓಕೆ, 22.1 ಬಂದಿರ್ತಿತ್ತು. ಓಕೆ, ನೋ ಪ್ರಾಬ್ಲಮ್ ಯಾರು ಬರಲಿ. ನೆಕ್ಸ್ಟ್ ಅಪಾರ್ಚುನಿಟಿ ಯಾವುದಾದ್ರು ಬರಲಿ, ನೋ ಪ್ರಾಬ್ಲಮ್, ವಿಲ್ ಟೇಕ್ ದ ಟ್ರೇಡ್. ಈ ಥರ ಇರುತ್ತೆ. ಓಕೆ, ಟ್ರೇಡಿಂಗ್ ಅಂತಂದರೆ ಸೊ ಜಸ್ಟ್ ಇಲ್ಲಿ ಬಂದ ತಕ್ಷಣ ನಾನು ಟಾಪ್ ಬ್ರೇಕ್ ಆಗಲಿ ಅಂತ ವೇಟ್ ಮಾಡ್ತಿದ್ದೆ. ಬ್ರೇಕ್ ಆಗಿದ್ರೆ ಕಾಲ್ ಸೈಡಿಗೆ ನೋಡ್ತಾ ಇದೆ. ಸೊ ಬ್ರೇಕ್ ಆಗಲಿ ಡೌನ್ ಸೈಡಿಗೆ ಬಂದು ಹೋಗಲಿ ಸೆಟಪ್, ಮತ್ತೆ ಇಲ್ಲಿ ಕನ್ಸಾಲ್ಟೇಷನ್ ಆಗಿ ಮೇಲ್ಕಾದ್ರೂ ಹೋಗುತ್ತೆ, ಕೆಳಕಾದ್ರೂ ಹೋಗುತ್ತೆ. ಸೊ ವ್ಯಾಲಿಟಿಲಿ ಇರುತ್ತೆ ಮಾರ್ಕೆಟಲ್ಲಿ. ಸೊ ಎಕ್ಸ್ಪೈರಿ ಇವತ್ತು ನೋಡೋಣ. ಓಕೆ, 21st ಜುಲೈ ಆಗಿರುತ್ತೆ. ಯಾವ ಥರ ರೆಸ್ಪೆಕ್ಟ್ ಕೊಡುತ್ತೆ, ಯಾವ ಥರ ಟ್ರೇಡ್ ಬರುತ್ತೆ ನೋಡೋಣ. ಓಕೆ, 1 ಮಿನಿಟಲ್ಲಿ ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ಐ ಆಮ್ ಇಂಟ್ರೆಸ್ಟೆಡ್. ಯಾವುದೇ ಥರ ಪೊಸಿಷನ್ ತೊಗೊಂಡಿಲ್ಲ ನಾನು ಇನ್ನು. ಓಕೆ, ಅಪ್ಡೇಟ್ ಮಾಡ್ತೀನಿ ಗೆಳೆಯರು. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಯಾವ ಥರ ಲಾಜಿಕ್ ಬೇಸ್ ಮೇಲೆ ಟ್ರೇಡ್ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡ್ಬೋದು ಆಲ್ಮೋಸ್ಟ್ ಮತ್ತೆ ಎಮ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಿದೆ. ಓಕೆ, ಮತ್ತೆ ಎಮ್ ಪ್ಯಾಟರ್ನ್ ಮತ್ತೆ ಅಲ್ಲೇ ಬಂದಿದೆ. ಓಕೆ, 1 ಮಿನಿಟಲ್ಲಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಎಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ. ಈ ಥರ ಹೋಗಿದೆ. ಸೊ ಬಂದಿದೆ, ಮತ್ತೆ ಇಲ್ಲೇ ಬಂದಿದೆ. ಓಕೆ, ಇಲ್ಲಿಂದ ಮತ್ತೆ ಫಾಲ್ ಆಗುತ್ತೆ, ಇಲ್ಲ ಅಂತಂದರೆ ಬ್ರೇಕ್ ಆಗುತ್ತೆ. ಸೊ ಎರಡರಲ್ಲಿ ಒಂದಾಗುತ್ತೆ. ಸೊ ಡೌನ್ ಸೈಡ್ಗೆ ಟ್ರೇಡ್ ತಗೊಂಡ್ರಿ ಅಂತಂದರೆ ಸೊ ಫಾಲ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಸೆಟಪ್ ಇದು. ಬಟ್ ಅಪ್ ಸೈಡ್ಗೆ ಸೆಟಪ್ ಇನ್ನೂ ಬಂದಿಲ್ಲ. ಯಾಕಂದರೆ ಇದು ಇಂಟ್ರಾಡೇ ಬ್ರೇಕ್ ಆದರೂ ಆಗಬೇಕು, ಇಲ್ಲ ಅಂತಂದರೆ ಸೊ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಬೇಕು. ಅಂದರೆ ಅಪ್ ಸೈಡ್ಗೆ ಟ್ರೇಡ್ ತಗೊಳ್ಳೋದಕ್ಕೆ ಸೊ ನನಗೆ ಪ್ರೈಸ್ ಆ್ಯಕ್ಷನ್ ಆ ಥರ ತೋರಿಸ್ತಾ ಇರುತ್ತೆ. ಓಕೆ, ಬಟ್ ಈಗ ಏನಾಗುತ್ತೆ ಅಂದರೆ ಸೊ ಎಮ್ ಪ್ಯಾಟರ್ನ್ಗೆ ರೆಸ್ಪೆಕ್ಟ್ ಕೊಡ್ಬೋದು ಮಾರ್ಕೆಟ್, ನೋ ಪ್ರಾಬ್ಲಮ್. ಮತ್ತೆ ಫಾಲೋ ಆಗ್ಬೋದು. ಆದರೆ ಅಕೌಂಟ್ ಮೈನಸಲ್ಲಿರುತ್ತೋ ಪ್ಲಸ್ಸಲ್ಲಿರುತ್ತೋ ದಟ್ಸ್ ನೋ ಪ್ರಾಬ್ಲಮ್, ನಮಗೇನದು ಫರಕ್ ಬೀಳೋದಿಲ್ಲ. ಸೊ ಜಸ್ಟು ಸ್ಟ್ರಾಟಜಿ ಪ್ರಕಾರ
ನಾವು ರೂಲ್ಸ್ನ ಫಾಲೋ ಮಾಡ್ತಾರೆ ಪ್ರೈಸ್ ಆಕ್ಷನ್ ಪ್ರಕಾರ ಹೋಗ್ತಾ ಇರೋದು ಅಷ್ಟೇ. ಓಕೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ಕೊನೆಗೆ ಒಂದು ರಿಸಲ್ಟ್ ಬರುತ್ತೆ ಏನಾದರೂ ಒಂದು. ಓಕೆ, ನಾವು ಯಾವುದೇ ಥರ ಡಿಸಿಪ್ಲಿನ ಬ್ರೇಕ್ ಮಾಡ್ತಾ ಇಲ್ಲ ಇಲ್ಲಿ. ಪ್ರಾಪರ್ ಸ್ಟ್ರಾಟಜಿ ಬಂದಮೇಲೆ ಹೇಳ್ತು, ರ್ಯಾಂಡಮ್ ಆಗಿ ಎಂಟ್ರಿ ಇಲ್ಲಿ ಹೊಡೆದಿದ್ರೆ ಸೊ ಪ್ರಾಫಿಟ್ ಆಗ್ತಿತ್ತು, ಮತ್ತು ಇಲ್ಲಿ ಸೆಲ್ ಮಾಡಿದರೆ ಪ್ರಾಫಿಟ್ ಆಗ್ತಿತ್ತು. ನಾನು ಅದನ್ನೇ ಫಸ್ಟ್ ನಾನು ಇನ್ನೊಂದರ ಅಕೌಂಟಲ್ಲಿ ಸೊ 11,000 ಪ್ರಾಫಿಟ್ ಮಾಡ್ತೀನಿ. ದಿಸ್ ಏರಿಯಾ, ಈ ಏರಿಯಾಗೆ ಸೊ ಸೆಲ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಮಾರ್ಕೆಟು, ಸೊ ಪ್ರಾಫಿಟ್ ಬುಕ್ ಆಗುತ್ತೆ. ಓಕೆ, ಪ್ರಾಫಿಟ್ ಬುಕ್ ಮಾಡ್ತೀನಿ 11,000 ಪ್ಲಸ್ ಅಂದರೆ 25 ಪ್ಲಸ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀನಿ. ಜಸ್ಟ್ 16 20 ಪಾಯಿಂಟ್ಸ್ ರಿಸ್ಕ್ ಇರುತ್ತೆ. ಸೊ 1.3 or 4ವರೆಗೂ ನಾನು ಕ್ಯಾಪ್ಚರ್ ಮಾಡಿರ್ತೀನಿ. ಸೊ ಆ ಥರ ಇರುತ್ತೆ. ಓಕೆ, ಟ್ರೇಡಿಂಗ್ ಅಂತಂದರೆ ಕ್ವಿಕ್ಕಾಗಿ ಸ್ಕ್ಯಾಲ್ಪ್ ಮಾಡಿರ್ತೀನಿ, ಯಾಕಂದರೆ ಎಕ್ಸ್ಪೈರಿ ಅಲ್ವಾ ಇವತ್ತು, ಅದಕ್ಕೋಸ್ಕರ ಸ್ಕ್ಯಾಲ್ಪ್ ಮಾಡಿರ್ತೀನಿ. ಸೊ 10,000 12,000 ಇದೆಲ್ಲ ಸೊ ಏನಲ್ಲ ಇಲ್ಲಿ ಮಾರ್ಕೆಟಲ್ಲಿ, ಜಸ್ಟ್ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ. ಆ ಥರ ಇರುತ್ತೆ. ಓಕೆ, 1 ಮಿನಿಟಲ್ಲಿ ಸೊ ಇಂಟ್ರಾಡೇ ಅಂದರೆ ಇವತ್ತಿಂದು ಪ್ಯಾಟ್ರನ್ ಕಂಪೇರ್ ಮಾಡ್ಕೊಂಡು ಪ್ಯಾಟ್ರನ್ ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಸೊ ಸ್ಟಾಪ್ ಲಾಸ್ ಟಾಪಿಗೆ ಇರುತ್ತೆ, ನೆಕ್ ಲೈನ್ವರೆಗೂ ಟಾರ್ಗೆಟ್ ಬಂತು. ಸೊ ಈ ಥರ ಇರುತ್ತೆ. ಪ್ರೈಸ್ ಎಕ್ಸ್ಟೆಂಡೇ ಮಾಡಬೇಕು ಏನು ಮಾಡಿದ್ರು. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಎಂಟ್ರಿ ತೊಗೊಳಂಗಿಲ್ಲ. ಎಕ್ಸ್ಪೈರ್ ಇವತ್ತು 20 ರೂಪೀಸ್ ಸ್ಟಾಪ್ ಲಾಸ್ ಹಾಕಿದ್ರು ಕೂಡ ದಡ ಅಂತ ಹೊಡೆದು ಬಿಡುತ್ತೆ. ಓಕೆ, ಚೆನ್ನಾಗಿ ಬರ್ತಿದೆ ನೋಡಿ. ಬ್ಯಾಂಕ್ ನಿಫ್ಟಿ ಕೂಡ ಫಾಲ್ ಆಗ್ತಿದೆ. 1 ಮಿನಿಟಲ್ಲಿ ಚೆನ್ನಾಗಿ ಬಂದಿತ್ತು. ಓಕೆ, ನೈಸ್. 5 ಮಿನಿಟಲ್ಲಿ ಕನ್ಫರ್ಮೇಷನ್ ಚೆನ್ನಾಗಿ ಬರಲಿ. ಓಕೆ, ವಿಲ್ ಟೇಕ್ ಎ ಟ್ರೇಡ್. ಸೊ ಇದು ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಲಿ, ಐ ವಿಲ್ ಟೇಕ್ ಎ ಎಂಟ್ರಿ. ಪೊಸಿಷನ್ ತಗೋತೀನಿ. ಓಕೆ, ಇದು ಪ್ರಾಪರಾಗಿ ಕ್ಯಾಂಡಲ್ ಇದೇ ಥರ ಕ್ಲೋಸ್ ಆಯ್ತು ಅಂದ್ರೆ ಪೊಸಿಷನ್ ತಗೋತೀನಿ. ಓಕೆ, ರಿವರ್ಸಲ್ ಆಯ್ತು ಅಂದ್ರೆ ಎಸ್ ಎಲ್ ಕೊಡೋಣ, ನೋ ಪ್ರಾಬ್ಲಮ್, ಎಸ್ ಎಲ್ ಹಿಟ್ ಆಗಲಿ. ಓಕೆ, ಸೊ ರಿಸ್ಕನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು, ಇಷ್ಟು ರಿಸ್ಕ್ ಇರುತ್ತೆ, ಇಷ್ಟು ರಿವಾರ್ಡ್ ಬರಲಿ ಅಂತ, ಈ ಥರ ಇರುತ್ತೆ. ಓಕೆ, ಒಳಗಡೆ ಹೋಗಿ ಕ್ಲೋಸ್ ಆಯಿತು ಅಂದರೆ ಐ ವಿಲ್ ನಾಟ್ ಇಂಟ್ರೆಸ್ಟೆಡ್. ಮತ್ತೆ ಈ ಥರ ಪಿನ್ ಇನ್ನೂ ಬಂದು ಕೆಳಗಡೆ ಇಲ್ಲಿ ಒಂದು ಪಿನ್ ಬಂದಿತ್ತಲ್ಲ, ಆ ಥರ ಬಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ಚೆನ್ನಾಗಿ ಬರಲಿ, ಫಸ್ಟು ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಲಿ. ಸೊ ಇನ್ನೂ 1 ನಿಮಿಷ ಬಾಕಿ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ, ಯಾಕಂದರೆ ಇದು ಸಪೋರ್ಟ್ ಇದೆ. ನಾನೇನು ಡಾರ್ಕಲ್ಲಿ ಸೊ ರೆಡ್ಡಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೀನಲ್ವ, ಸೊ ಸಪೋರ್ಟ್ ಇದು ಇಂಟ್ರಾಡೇ ಸಪೋರ್ಟ್ ಕೆಳಗಡೆ, ಮತ್ತು ಮೊದಲ ಕ್ಯಾಂಡಲ್ ಲೋ ಇದೆ. ಸೊ ಇಲ್ಲಿ ಏನಾದರೂ ಇಲ್ಲಿವರೆಗೂ ಬಂತಂದ್ರೆ ಮಾರ್ಕೆಟ್ ಈ ಥರ ಪುಷ್ ಮಾಡ್ತಾರೆ, ಯಾಕಂದರೆ ಇಂಟ್ರಾಡೇ ಲೋನಲ್ಲಿ ಆರ್ಡರ್ಸ್ ಇರ್ತಾವೆ, ಪುಷ್ ಮಾಡೇ ಮಾಡ್ತಾರೆ, ಪಕ್ಕಾ ಮಾಡ್ತಾರೆ. ನೋಡೋಣ. ಓಕೆ, ಅದೇ ಸ್ಟ್ರಾಂಗ್ ಆಗ್ತಿದೆ, ಏರಿಯಾ ಸ್ಟ್ರಾಂಗ್ ಆಗ್ತಿದೆ. ಏರಿಯಾ ಚೆನ್ನಾಗಿ ರೆಡ್ ಕ್ಯಾಂಡಲ್ ಏನಾದರೂ ಚೆನ್ನಾಗಿ ಬಂದು ಕ್ಲೋಸ್ ಆಯಿತು ಅಂತಂದರೆ ಐ ವಿಲ್ ಆ್ಯಡ್ ಪೊಸಿಷನ್ ಹಿಯರ್. ಜಸ್ಟ್ 6 ಮಿನಿಟ್ ಇದೆ, 6 ಸೆಕೆಂಡ್ಸ್ ಇದೆ. ವಾವ್, ನೈಸ್ 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 ನೈಸ್. ಓಕೆ, ಕ್ಲೋಸ್ ಆಗಿದೆ, ಐ ವಿಲ್ ಆ್ಯಡ್ ಮಾಡ್ತೀನಿ. ಎಂಟ್ರಿ ತೊಗೊಂಡಿರ್ತೀನಿ ಗೆಳೆಯರೆ. ಸೊ ಎಲ್ಲಿ ಸಿಕ್ಕಿದೆ ಎಂಟ್ರಿ ನಮಗೆ? ಸ್ವಲ್ಪ ಮೇಲ್ಗಡೆನೇ ಸಿಕ್ತು, ಇನ್ನೊಂಚೂರು ವೇಟ್ ಮಾಡಬೇಕಾಗಿತ್ತು, ಇನ್ನೊಂಚೂರು ಬರ್ತಿತ್ತೇನೋ ರಿಟ್ರೇಸಿಗೆ. ಓಕೆ, ನೋ ಪ್ರಾಬ್ಲಮ್. ಎಸ್ ಎಲ್ ಇರುತ್ತೆ 6,400. ಓಕೆ, ಟ್ರಯಾಂಗಲ್ ಬ್ರೇಕ್ ಡೌನ್ ಆಗಿದೆ. ಓಕೆ, ವಿಲ್ ಸಿ ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್ ವಾಟ್ ಎವರ್ ಇಟ್ ಇಸ್, ಏನಾಗುತ್ತೆ ನೋಡೋಣ. ಇದೇ ಥರ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಈ ಸಪೋರ್ಟ್ ಬ್ರೇಕ್ ಆಯಿತು ಅಂತಂದರೆ ಚೆನ್ನಾಗಿ ಬರುತ್ತೆ. ಓಕೆ, 8,000 ಪ್ಲಸ್ ಲಾಸನ್ನು ತೋರಿಸ್ತದೆ. ವಾಪಸ್ ಏನಾದರೂ ಹೋಯಿತು ಅಂತಾರೆ ಹೋಗಲಿ, ಎಸ್ ಎಲ್ ಹಿಟ್ ಮಾಡುತ್ತೆ. ಓಕೆ, ಎಸ್ ಎಲ್ ಕೊಡೋಣ, ನೋ ಪ್ರಾಬ್ಲಮ್. ನೈಸ್, 1200 ಪ್ಲಸ್ ಇನ್ಕ್ರೀಸ್ ಆಗ್ತಿದೆ ಲಾಸು. ಚೂರು ಈ ಏರಿಯಾದಲ್ಲಿ ತೊಗೋಬೇಕಾಗಿತ್ತು ಎಂಟ್ರಿ. ಸ್ವಲ್ಪ ರಿಟ್ರೇಸಿಗೆ ಬಂದಿತ್ತು ಅಂದರೆ ಇದು ಸ್ವಲ್ಪ ಚೆನ್ನಾಗಿತ್ತು ಏರಿಯಾ. ನೋ ಪ್ರಾಬ್ಲಮ್ ಯಾರು, ನಡೆಯುತ್ತೆ. ಓಕೆ, ಸೊ ಜಸ್ಟ್ 1-2 ರೂಪೀಸು ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ಹೊಡೆದಿದ್ದೀನಿ ಎಂಟ್ರಿ, ನೋ ಪ್ರಾಬ್ಲಮ್. ಓಕೆ, 1300 1600 ಲಾಸ್ ತೋರಿಸ್ತಾ ಇದೆ, 1400 ಈ ಥರ ನಾವು ಪೊಸಿಷನ್ ನೋಡ್ಬೋದು. ಓಕೆ, ಸೀದ ಪೊಸಿಷನ್ಗೆ 300 ಪ್ಲಸ್ ಈ ಥರ ಲಾಸ್ ಪ್ರಾಫಿಟ್ ನಡೀತಾ ಇದೆ. ಓಕೆ, ಇನ್ಮೇಲೆ ಫಾಲ್ ಆಗಬೇಕಷ್ಟೆ. ಬಂದಿದೆ ಆಲ್ರೆಡಿ, ಒಂದು ಸಾರಿ ಅಟೆಂಪ್ಟ್ ಮಾಡಿ ಡೌನ್ ಸೈಡ್ ಬರೋಕ್ಕೆ ಸ್ಟಾರ್ಟ್ ಅಂದರೆ ಪ್ರೆಷರಲ್ಲಿ ಬರುತ್ತೆ. ಈ ಮದರ್ ಕ್ಯಾಂಡಲ್ ಕೂಡ ಬ್ರೇಕ್ ಮಾಡುತ್ತೆ ಬಂತು ಅಂತಂದರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಎಸ್ ಎಲ್ ಹಿಟ್ ಆಗುತ್ತೆ 6,500 ಎಸ್ ಎಲ್ ಕೊಟ್ಟು ಕ್ಲೋಸ್ ಮಾಡೋಣ. ಓಕೆ, ಸೊ ಆರ್ಡರ್ಸ್ ಇರ್ತವೆ. ಓಕೆ, ಇಲ್ಲಿಂದ ನಾವು ಬೈ ಮಾಡೋರು ಇರ್ತಾರೆ, ಸೊ ಇಲ್ಲಿಂದ ಸೆಲ್ ಮಾಡೋರು ಇರ್ತಾರೆ, ಈ ಥರ ಇರುತ್ತೆ. ಸೊ 2,000 ಪ್ಲಸ್ 1,700 ಪ್ಲಸ್ ಲಾಸ್ ತೋರಿಸ್ತಾ ಇದೆ. ವೇಟ್ ಮಾಡ್ತೀನಿ ಗೆಳೆಯರೆ, ವಿಡಿಯೋ ಕೊನೆವರೆಗೂ ನೋಡೋಕೆ. ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ಸೊ ವೇಟ್ ಮಾಡಿ ಎಂಟ್ರಿ ತೊಗೊಂಡಿದ್ದೀನಿ. ಸೊ ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಲೈವಲ್ಲಿ ಇರುತ್ತೆ, ಲೈವ್ ರೆಕಾರ್ಡೆಡ್ ಇರುತ್ತೆ. ಓಕೆ, ವಿಲ್ ಸಿ, ನೋಡೋಣ ಏನಾಗುತ್ತೆ ಅಂತ. ಇವತ್ತು ಎಸ್ ಎಲ್ ಹಿಟ್ ಆಯ್ತು ಅಂದರೆ ಐ ವಿಲ್ ಟೇಕ್ ಬ್ರೇಕ್, ಏನಾದರೂ 2 ಡೇಸ್ ಬ್ರೇಕ್ ತಗೋತೀನಿ ದಿಸ್ ಪರ್ಟಿಕ್ಯುಲರ್ ಅಕೌಂಟಿಂದ. ಮೇ ಬಿ ಮಂಡೇ ಮಾಡ್ತೀನಿ ನಾನು. ಓಕೆ, ಆಲ್ಮೋಸ್ಟ್ ಮೈನಸ್ಸಲ್ಲಿದೆ. ಓಕೆ, 700 ಪ್ಲಸ್ ಮೈನಸ್ಸಲ್ಲಿತ್ತು. ಇದು ಟಾರ್ಗೆಟ್ ಬರಬೇಕು ಇವತ್ತು, ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಟಾರ್ಗೆಟ್ ಬಂತು ಅಂತಂದರೆ ಸೊ ಒಂದು 10% ಆದರೂ ಅಟ್ಲೀಸ್ಟ್ ನಾವು ಪ್ಲಸ್ಸಲ್ಲಿ ಬರ್ತೀವಿ, ಮತ್ತು ಒಂದೆರಡು ಟ್ರೇಡಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ನಮಗೆ ಸೊ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಇದೇನಾದರೂ ಎಸ್ ಎಲ್ ಹಿಟ್ ಆಯಿತು ಅಂದರೆ ಐ ವಿಲ್ ಟೇಕ್ ಬ್ರೇಕ್ 2 to 3 ಡೇಸ್, ಅಂದರೆ ಕಂಟಿನ್ಯೂಸ್ ಆಗಿ 3 ಸ್ಟಾಪ್ ಲಾಸ್ ಹಿಟ್ ಆಗೋದಂಗೆ ಆಗುತ್ತೆ ನಮ್ಮದು. ಆವಾಗ ಸೊ ಬ್ರೇಕ್ ತೊಗೊಳ್ಳೋಣ. ಓಕೆ, ನೋಡೋಣ. ಓಕೆ, ಏನಾಗುತ್ತೆ ಅಂತ, ಟ್ರೇಡ್ ಬರುತ್ತಾ ಇಲ್ವಾ ಅಂತ, ಎಸ್ ಎಲ್ ಹಿಟ್ ಆಗುತ್ತೆ ಅಂತ. ಎಕ್ಸ್ಪೈರಿ ದಿನ ಈ ಥರ ಇರುತ್ತೆ. ಪ್ರೀಮಿಯಮು ದಡ ಮೇಲ್ಗಡೆ ಕೆಳಗಡೆ ವಾಲಿಟಿಲಿಟಿ ಇರುತ್ತೆ. ಪ್ರೀಮಿಯಮ್ ಮಾರ್ಕೆಟ್ ಎಷ್ಟು ಮೂಮೆಂಟ್ ಆಗುತ್ತೆ, ನಿಫ್ಟಿ ಎಷ್ಟು ಮೂಮೆಂಟ್ ಆಗುತ್ತೆ. ಸೊ ಜಸ್ಟ್ 23 ಪಾಯಿಂಟ್ಸ್ ಮಾತ್ರ ಎಸ್ ಎಲ್ ಇದೆ. ಇಲ್ಲಿ ಕೂಡ ಅಷ್ಟೇ ಇದೆ, ಎಸ್ ಎಲ್ ಹೊಡೆದ್ಬಿಡುತ್ತೆ. ಓಕೆ, ಇದೆಷ್ಟು ಮೂಮೆಂಟ್ ಆಗುತ್ತೆ ಅಷ್ಟು ಪ್ರೀಮಿಯಮ್ ಮೂಮೆಂಟ್ ಆಗ್ತಾ ಇರುತ್ತೆ, ವಾಲಿಟಿಲಿಟಿ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ. ಮದರ್ ಕ್ಯಾಂಡಲ್ ಕೂಡ ಬ್ರೇಕ್ ಆಗುತ್ತೆ, ಮತ್ತು ಸೆಲ್ಲಿಂಗ್ ಪ್ರೆಷರ್ ಹಾಕಿದ್ರು ಅಂತಂದರೆ ಒಂದು ಸರಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಚೆನ್ನಾಗಿರುತ್ತೆ. ಜಸ್ಟ್ 20 ಸೆಕೆಂಡ್ಸ್ ಇದೆ, ಸೀಟ್ ಪ್ರೆಷರ್ ಬರ್ತಿಲ್ಲ. ಓಕೆ, ಸೆಲ್ ಆಫ್ ಪ್ರೆಷರ್ ಬರ್ತಿಲ್ಲ. ನೋ ಯಾರ್,
ದಿಸ್ ಈಸ್ ನಾಟ್ ಕಾನ್ಫಿಡೆನ್ಸ್ ಕ್ಯಾಂಡಲ್. ಇಮಿಡಿಯೇಟ್ ಬರಬೇಕಾಗಿತ್ತು ಈಗ ಇದಕ್ಕೆ. ಈ ಟ್ರೆಂಡ್ ಇದು ಪ್ಯಾಟರ್ನ್ಗೆ ರೆಸ್ಪೆಕ್ಟ್ ಕೊಟ್ಟಿತ್ತು ಅಂದರೆ ಇಮಿಡಿಯೇಟ್ ಬರಬೇಕು. ದಿಸ್ ಕ್ಯಾಂಡಲಲ್ಲಿ ಡಿಸಿಷನ್ ಪ್ಲಾನ್ ಆಗಬೇಕು. ಇಲ್ಲಾಂದರೆ ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟಂಗಿಲ್ಲ. ಓಕೆ, ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ಗೆ ರೆಸ್ಪೆಕ್ಟ್ ಇಲ್ಲ ಅಂತಾನೆ ಅರ್ಥ. ಓಕೆ, ರೆಸ್ಪೆಕ್ಟ್ ಇಲ್ಲ ಅಂತಾನೆ ಅರ್ಥ ಆಗ್ಬಿಡುತ್ತೆ. ಈ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ಗೆ ಕೊಡಬೇಕು ರೆಸ್ಪೆಕ್ಟ್ ಕೊಟ್ಟರೆ ಕಾನ್ಫಿಡೆನ್ಸ್ ಬರುತ್ತೆ, ಇಮಿಡಿಯೇಟ್ ಆಗಿ ಫಾಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಇವು ನಾವು ಮಾತ್ರ ಡ್ರಾ ಮಾಡ್ಕೊಂಡಿದ್ದೀವಿ ಇದನ್ನ. ಸೊ ಅವ್ರು ಯಾರು ಬಿಗ್ ಪ್ಲೇಯರ್ಸು ಡ್ರಾ ಮಾಡಿರಲಿಲ್ಲ, ಅವರು ರೆಸ್ಪೆಕ್ಟ್ ಕೊಡ್ತಿಲ್ಲ ಅದಕ್ಕೆ. ನೋಡೋಣ. ಸೊ ಸರಿ ಎಂಟ್ರಿ ತಗೊಂಡಿದ್ಮೇಲೆ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ವಾಟ್ ಎವರ್ ಇಟ್ ಇಸ್ ಏನಾಗತ್ತೋ ನೋಡೋಣ. ಓಕೆ, ವಿಲ್ ಸಿ. ಅದೇ ಪ್ರೆಷರ್ ಕ್ಯಾಂಡಲ್ ಕ್ಲೋಸ್ ಮಾಡಬೇಕಷ್ಟೇ. ಒಂದು ಚೆನ್ನಾಗಿರೋ ಒಂದು ಕ್ಯಾಂಡಲ್ ಕ್ಲೋಸ್ ಮಾಡಿದ್ರು ಅಂತಂದರೆ ಇವರೆಲ್ಲ ಪ್ಯಾನಿಕ್ ಆಗಿಬಿಡ್ತಾರೆ. ಇವರು ಹೆದರಿ ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅವ್ರು ಎಕ್ಸಿಟ್ ಆಗಿದ್ರಿಂದ ಹೊಸ ಬೈಯರ್ಸ್ ಎಕ್ಸಿಟ್ ಆಗೋದ್ರಿಂದ ನೋಡಿ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ಈ ಥರ ಸೆಲ್ಲಿಂಗ್ ಬರುತ್ತೆ ಅಂತ. ಸೊ ನೈಸ್ 3000 ಪ್ಲಸ್ ತೋರಿಸ್ತಾ ಇದೆ. ವಾವ್, ಆಲ್ಮೋಸ್ಟ್ 1:1 ಬರಲಿ. ಓಕೆ, ಕಾಸ್ಟಿಗೆ ಟ್ರಯಲ್ ಮಾಡೋಣ. ಇದು ಮೊದಲ ಇದಕ್ಕೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳಿದ್ದೀನಿ. ಇದಕ್ಕೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಂದ್ರೆ ಇದೇ ಥರ ಕ್ಲೋಸ್ ಆಯಿತು ಅಂತಂದರೆ ಸೊ ದಡ ಫಾಲ್ ಆಗುತ್ತೆ ಮಾರ್ಕೆಟ್. ನೈಸ್, ಕ್ಯಾಂಡಲ್ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದೆ, ಕಾನ್ಫಿಡೆನ್ಸ್ ಇದೆ. ಸೊ ಈ ಟ್ರೇಡನ್ನು ಹೋಲ್ಡ್ ಮಾಡ್ಬೋದು ಆರಾಮಾಗಿ. ಓಕೆ, 1:1 ನೈಸ್. ಓಕೆ, 5000 ಇದು ಮೊದಲ ಕ್ಯಾಂಡಲ್ನ ಬ್ರೇಕ್ ಮಾಡಬೇಕು. ದಡ ಅಂತ ಬ್ರೇಕ್ ಆಗಬೇಕು. 1:2 ಟಾರ್ಗೆಟ್ ಬರುತ್ತೆ ಮತ್ತೆ. ನೈಸ್, 5000 ಪ್ಲಸ್ ಇದೆ. ಸೊ ಇಲ್ಲಿಂದ ಬೈಯಿಂಗ್ ಬರಬಾರ್ದು, ರಿಟ್ರೆಸ್ ಆಗಿ. ಓಕೆ, ಸೆಲ್ಲರ್ಸ್ ವಿನ್ ಆಗ್ತಿದ್ದಾರೆ. ನೋಡೋಣ. ಈ ಮೊದಲ ಕ್ಯಾಂಡಲ್ನ ಬ್ರೇಕ್ ಮಾಡಬೇಕು. ಏನಿದೆ ಇಂಟ್ರಾಡೇ ಲೋ ಇದೆಯಲ್ಲ, ಸೊ ಅದನ್ನು ಬ್ರೇಕ್ ಆಗಿ 5000 ಪ್ಲಸ್ ತೋರಿಸಿದಲ್ವಾ ಪ್ರಾಫಿಟು. ಓಕೆ, ನೈಸ್. ಇದು ಪೊಸಿಷನರ್ 5000 ಪ್ಲಸ್ ನಡೀತಾ ಇದೆ. ಸೊ 6000 ಪ್ಲಸ್ ಬರಲಿ, ಕಾಸ್ಟಿಗೆ ಟ್ರಯಲ್ ಮಾಡೋಣ. ಓಕೆ, 1:1.5 ಒಂದು ಲೈನ್ ಡ್ರಾ ಮಾಡಿ ಇಟ್ಕೋತೀನಿ ರೀ 30 ಪಾಯಿಂಟ್ಸ್ಗೆ. ಓಕೆ, ಸೊ ಈಗ ಏನು ಮಾಡ್ತೀವಿ ನಾವು, ಕೆಲವೊಂದಿಷ್ಟು ಬಿಗಿನಿಂಗಲ್ಲಿದ್ದಾಗ ಸೊ ಬಂದಿದೆ 5000 ಅಂತ ಬುಕ್ ಮಾಡಿಬಿಡ್ತೀವಿ. ಲಾಸ್ ಕೊಡುವಾಗ 7000 6000 ಈ ಥರ ಲಾಸ್ನ ಕೊಡ್ತೀವಿ. ಸೊ ಅಲ್ಲಿ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದಂಗೆ ಆಗಲ್ಲ. ಈ ರಿವರ್ಸಲ್ ಆಗಿ ವಾಪಸ್ ಬಂದು ಎಲ್ ಹಿಟ್ ಮಾಡಲಿ, ನೋ ಪ್ರಾಬ್ಲಮ್, ಎಲ್ ಕೊಡೋಣ ಮಾರ್ಕೆಟ್ಗೆ. ಬಟ್ ಇದೇ ಟಾರ್ಗೆಟ್ ಕೊಡ್ತು ಅಂತಂದರೆ ಸೊ ಏನು ಮಾಡೋದಕ್ಕಾಗಲ್ವಲ್ಲ, ಆ ಥರ ಇರುತ್ತೆ. ಓಕೆ, ಸೊ ಕೆಳಗಡೆ ಬಂದು ಈ ಥರ ಇದು ಕ್ಯಾಂಡಲ್ ಚೆನ್ನಾಗಿದೆ ಬ್ರೋ, ಪ್ರೆಷರ್ ಹಾಕ್ಬೇಕು ಸೆಲ್ಲರ್ಸ್. ಓಕೆ, ನೈಸ್. ಇರಿ ನೋಡೋಣ ಏನಾಗುತ್ತಾ. ಸೊ SL ಟಾರ್ಗೆಟ್ ವಾಟ್ ಎವರ್ ಇಟ್ ಇಸ್. SL ಇಟ್ಟಾದರೆ SL ಕೂಡ ಟಾರ್ಗೆಟ್ ಇಟ್ಟಂದ್ರೆ ಟಾರ್ಗೆಟ್ ತೊಗೊಂಡು ಹೋಗೋಣ. ಓಕೆ, ಅಟ್ಲೀಸ್ಟ್ 1:1.5 ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. 10,000 ಪ್ಲಸ್ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಓಕೆ, ಪ್ರೀಮಿಯಂ ಬರ್ತಿಲ್ಲ ಬ್ರೋ, ಚೆನ್ನಾಗಿ ಬರ್ತಿದೆ ಟ್ರೇಡು. ಓಕೆ, ಪ್ರೀಮಿಯಂ ಬರ್ತಿಲ್ಲ. ದಡ ಅಂತ ಫಾಲೋ ಆದರೆ ಪ್ರೀಮಿಯಂ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಓಕೆ, ಎಕ್ಸ್ಪೈರಿ ದಿನ ಸ್ವಲ್ಪ ಹೋಲ್ಡ್ ಮಾಡಿ ವಾಪಸ್ಸು ಹಿಂಗೆ ಮಾಡ್ತು ಅಂತಂದರೆ ಕೆಳಗಡೆ ಮೇಲ್ಗಡೆ ಮಾಡ್ತು ಮಾರ್ಕೆಟು ಅಂತಂದರೆ ಸೊ ಅವಾಗ ಪ್ರೀಮಿಯಮ್ಮು ಬರಲ್ಲ. ಈ ಇಂಟ್ರಾಡೇ ಇದು ಕ್ಯಾಂಡಲ್ನ ಬ್ರೇಕ್ ಮಾಡಬೇಕು. ಓಕೆ, ಬ್ರೇಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟ್ರೇಡು, ಪ್ರಾಪರಾಗಿ ಬರುತ್ತೆ. ಓಕೆ, ಹೋಲ್ಡ್ ಮಾಡೋಣ. 1:1.5 ಅಟ್ಲೀಸ್ಟ್ ಟಾರ್ಗೆಟ್ ಬುಕ್ ಮಾಡೋಣ. ಇಲ್ಲ ಅಂತಂದರೆ ಇಲ್ಲಾಂದರೆ ಟಾರ್ಗೆಟ್ 1:1 ಮೇಲ್ಗಡೆ ಬಂತಂದರೆ ಕಾಸ್ಟಿಗೆ ಟ್ರಯಲ್ ಮಾಡೋಣ. ನೋ ಪ್ರಾಬ್ಲಮ್. ಓಕೆ, ರಿಸ್ಕನ್ನು ಫ್ರೀ ಮಾಡೋಣ. ಸೊ ಈ ಥರ ಟ್ರೇಡನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಬಂದಿದೆ 4000 ಅಂತ ಎಕ್ಸಿಟ್ ಆಗ್ಬಿಡೋದು. ನಿನ್ನೆ ಲಾಸ್ ಆಗಿದೆ, ಮೊನ್ನೆ ಕೂಡ ಲಾಸ್ ಆಗಿದೆ, 4000 ತೊಗೊಂಡು ಹೋಗ್ಬಿಡೋಣ ಅಂತ ರಿಸ್ಕ್ ರಿವಾರ್ಡ್ ಮೇಂಟೈನ್ ಆದಂಗೆ ಆಗಲ್ಲ. ಕನ್ಸಿಕ್ಯೂಟಿವ್ ಆಗಿ 5 ಡೇಸ್ ಲಾಸ್ ಆಗಲಿ, ನೋ ಪ್ರಾಬ್ಲಮ್, ಮಾರ್ಕೆಟ್ಗೆ ಕೊಡೋಣ, ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಕೊಡೋಣ. ಕೊಟ್ಟು ಪ್ರಾಫಿಟ್ ತೊಗೊಳಾಗ ಆರಾಮಾಗಿ ತೊಗೊಳ್ಳೋಣ. ಓಕೆ, ಪ್ರಾಫಿಟ್ ತೊಗೊಳಕ್ಕೆ ಕಂಜೂಸ್ತನ ಮಾಡೋಂಗಿಲ್ಲ. ಸೊ ಪ್ರಾಪರಾಗಿ ಸ್ವಲ್ಪ ಬಂದಿದ್ರೆ ಬುಕ್ ಮಾಡೋಂಗಿಲ್ಲ. ಓಕೆ, ಹೋಲ್ಡ್ ಮಾಡೋದು. ಬ್ಯಾಂಕ್ ನಿಫ್ಟಿ ಇಲ್ಲಿ ಇದನ್ನು ಪೇಸ್ಟ್ ಮಾಡ್ತಿದೆ. ಇದು ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ ಡೌನ್ ಸೈಡಿಗೆ. ಎಮ್ ಪ್ಯಾಟರ್ನವ್ರಿಗೆ ಎಷ್ಟು ಪ್ರಾಫಿಟ್ ಆಗ್ತಿದೆ ನೋಡಿ, ಹ್ಯೂಜ್ ಪ್ರಾಫಿಟ್ ಎಮ್ ಪ್ಯಾಟರ್ನವ್ರಿಗೆ. ಓಕೆ, ಮೇಲ್ಗಡೆ ಎಮ್ ಯಾರಾದರೂ ತೊಗೊಂಡಿದ್ರೆ ನೈಸ್, 4000 ಪ್ಲಸ್ ಇದೆ. ಸೊ ಆಲ್ಮೋಸ್ಟ್ ಕ್ಯಾಂಡಲ್ಲು ಇನ್ನೂ 2 ಮಿನಿಟ್ಸ್ ಇದೆ, 1.5 ಮಿನಿಟ್ಸ್ ಇದೆ ಕ್ಲೋಸ್ ಆಗೋದಕ್ಕೆ. ಕ್ಲೋಸ್ ಆಗಲಿ. ಇದು ಇಂಟ್ರಾಡೇ ಬಾಟಮ್ ಬ್ರೇಕ್ ಆಯಿತು ಅಂತಂದರೆ ನಮಗೆ ಪ್ರಾಪರಾಗಿ 1:1.5 ಟಾರ್ಗೆಟ್ ಬರುತ್ತೆ, ಎಕ್ಸ್ಪೆಕ್ಟೆಡ್. ಯಾಕಂದರೆ ಅಷ್ಟು ಮಾರ್ಕೆಟು ಸ್ಪೀಡಾಗಿ ಬರುತ್ತೆ ಇಲ್ಲಿ. ಪ್ರೀಮಿಯಮ್ ಯಾಕೆ ಬರ್ತಿಲ್ಲ ಬ್ರೋ? ಮಾರ್ಕೆಟ್ ಫಾಲ್ ಆಗ್ತಿದೆ ತುಂಬ ಚೆನ್ನಾಗಿ, ಪ್ರೀಮಿಯಂ ಬರ್ತಿಲ್ಲ. ಸೆಲ್ಲರ್ಸ್ ಬಿಡ್ತಿಲ್ಲ, ಬೈಯರ್ಸ್ ಬಿಡ್ತಿಲ್ಲ ಮಾರ್ಕೆಟ್ನ ಕೆಳಗಡೆ. ಇದು ಬ್ರೇಕ್ ಆಗಬೇಕು. ದಿಸ್ ಕ್ಯಾಂಡಲ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಚೆನ್ನಾಗಿರುತ್ತೆ. ಪ್ರಾಪರಾಗಿ ಹೋಲ್ಡ್ ಮಾಡೋಣ, ಬರುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಬಂದರೆ ರಿವರ್ಸಲ್ ಆದರೂ ಆಗಲಿ. ಓಕೆ, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೋದರೆ ಹೋಗಲಿ, ನೋ ಪ್ರಾಬ್ಲಮ್. ಓಕೆ, ಕೊಡೋಣ, SLನ ಕೊಡೋಣ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ 1:1 ಬಂದ ಮೇಲೆ ಕಾಸ್ಟಿಗೆ ಟ್ರಯಲ್ ಮಾಡ್ತೀನಿ. ಅಲ್ಲಿವರೆಗೂ ಕಾಸ್ಟಿಗೆ ಟ್ರಯಲ್ ಮಾಡೋದು ಬೇಡ. ಓಕೆ, ಕೊಡೋಣ. SL ತೊಗೊಂಡ್ರೆ SL ತೊಗೊಳ್ಳಿ ಮಾರ್ಕೆಟ್, ನೋ ಪ್ರಾಬ್ಲಮ್. ಓಕೆ, 1 ನಿಮಿಷ ಬಾಕಿ ಇದೆ, 10 ಸೆಕೆಂಡ್ಸ್. ವಾವ್, ಇದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಓಕೆ, ಈ ಇಂಟ್ರಾಡೇ ಬಾಟಮ್ನ ಬ್ರೇಕ್ ಮಾಡಬೇಕು. ಈ ರೆಡ್ ಕ್ಯಾಂಡಲ್ ನೋಡಿ ಕೆಲವೊಂದು ದಿವಸ ಎಕ್ಸಿಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಬೈಯರ್ಸು. ಎಕ್ಸಿಟ್ ಆಗಿ ಸ್ಟಾರ್ಟ್ ಆದರು ಅಂದರೆ ದಡ ಪ್ರೀಮಿಯಂ ಬರುತ್ತೆ. ಮತ್ತೆ ಇಲ್ಲ ಸ್ಟ್ರಾಂಗ್ ಆದರು ಅಂದರೆ ಮತ್ತೆ ಬೈಯರ್ಸ್ ಸ್ಟ್ರಾಂಗ್ ಏನಾದರೂ ಆದರೆ ನಮಗೆ SL ಕೊಡ ಅಂತ ಎಲ್ಲ ಲಕ್ಷಣಗಳಿವೆ. ವಿಲ್ಸಿ ನೋಡೋಣ. ಟಾರ್ಗೆಟ್ ಅವ್ರ ಸ್ಟಾಪ್ ಲಾಸ್ ಅಪ್ಡೇಟ್ ಮಾಡ್ತೀನಿ. ಬೇರೆ ವಿಡಿಯೋನ ಕೊನೆಯವ್ರಿಗೆ ನೋಡಿ. ಓಕೆ, ಅಟ್ಲೀಸ್ಟ್ 1:1.5 ಟಾರ್ಗೆಟ್ ತೊಗೊಂಡು ಹೋಗ್ತೀನಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ.
ಆರ್ಡರ್ಸ್ ಇರ್ತಾವೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಬೈ ಮಾಡಿರ್ತಾರೆ. ಸೊ ಬೈಯರ್ಸ್ ಆರ್ಡರ್ಸ್ ಇರ್ತವೆ, ಅವೆಲ್ಲ ಹೊಡಿಬೇಕಲ್ವ, ಅವ್ರನ್ನ ಫೇಸ್ ಮಾಡಿ. ಮತ್ತೆ ಸೆಲ್ಲರ್ಸ್ ಆ್ಯಡ್ ಆಗಿ ಸ್ಟ್ರಾಂಗ್ ಆದರು ಅಂತಂದರೆ ಅವರು ಪ್ಯಾನಿಕ್ ಆಗಿ ಎಕ್ಸಿಟ್ ಆಗಿ ಸ್ಟಾರ್ಟ್ ಆದವು ಅಂದರೆ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರನ್ನೆಲ್ಲ ಹೊಡೆದು ಪ್ರಾಫಿಟ್ ಕೊಡುತ್ತೆ. ಓಕೆ, ನೈಸ್ ಯಾರ್, 6500. ಐ ವಿಲ್ ಟ್ರೈ ಅಟ್ ಕಾಸ್ಟ್ ನಾವು. ಓಕೆ, ನೋ ಪ್ರಾಬ್ಲಮ್, ರಿಸ್ಕನ್ನು ಫ್ರೀ ಮಾಡಿದೆ. ಅಟ್ಲೀಸ್ಟ್ 1:1.5. ನಾನು ಹೇಳಿದೆ ಅಲ್ವಾ, ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇದೇ ಥರ ಅಂತ. ಸೊ ಇದು ಇಂಟ್ರಾಡೇ ಬಾಟಮ್ನ ಹೊಡಿತು ಅಂತಂದರೆ 1:1.5 ಟಾರ್ಗೆಟ್ ಬರುತ್ತೆ. 260 ಕ್ವಾಂಟಿಟಿಲ್ಲ 10,000 ಪ್ಲಸ್ ಆಸ್ಪಾಸ್ ತೋರಿಸಿದ್ರೆ ಎಕ್ಸಿಟ್ ಆಗ್ತೀನಿ. ಓಕೆ, ಅದೇ ಪ್ಲಾನಿಂಗ್ ನಮ್ಮದು, ಇದೇ ಥರ ಪ್ಲಾನ್ ಇರುತ್ತೆ. ಓಕೆ, ಸೆಲ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಈ ಥರ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಕಾಸ್ಟ್ ಫ್ರೀ ಇದೆ. ಓಕೆ, 7,800 ಪ್ಲಸ್ ಇದೆ ಪ್ರಾಫಿಟು. ಓಕೆ, ಎಸ್ಟರ್ಡೇ 7,000 ಲಾಸ್ ಆಗಿದೆ ನಮಗೆ. ಅಷ್ಟು ಟ್ರೇಡನ್ನ ಪ್ರಾಫಿಟನ್ನು ತೊಗೊಂಡು ಹೋಗಂಗಿಲ್ಲ, ಅದಕ್ಕಿಂತ ಅಟ್ಲೀಸ್ಟ್ ಜಾಸ್ತಿ ತೊಗೊಂಡು ಹೋಗಬೇಕು. ಚಾರ್ಜಸ್ ಆ್ಯಂಡ್ ಬ್ರೋಕರೇಜ್ ನಮ್ಮ ಮೇಲೆ ಹಾಕೊಂಡು ಹೋಗಂಗಿಲ್ಲ. ಓಕೆ, ಅಟ್ಲೀಸ್ಟ್ 1:1.5, 1:2 ಈ ಥರ ಟಾರ್ಗೆಟನ್ನು ತೊಗೊಂಡು ಹೋಗೋದು. ಓಕೆ, 10,000 ಪ್ಲಸ್ ಬಂತು ಅಂದರೆ 260 ಕ್ವಾಂಟಿಟಿ ಬುಕ್ ಮಾಡ್ತೇನೆ. ದಿಸ್ ಇಸ್ ದ ಟ್ರೇಡಿಂಗ್. ಓಕೆ, ಜಸ್ಟ್ ಓಕೆ, ಗುಡ್, ಜಸ್ಟ್ 10,000 ಸೀಟರ್. ಓಕೆ, ನೈಸ್, 10,000 ಪ್ಲಸ್, ನೈಸ್, ಗುಡ್. ಐ ಎಕ್ಸಿಟೆಡ್ 260 ಕ್ವಾಂಟಿಟಿ ಎಕ್ಸಿಟ್ ಆಗಿರ್ತೀನಿ. ನೋಡೋಣ, ಎಷ್ಟು ಒಂದು ಲಾಟ್ ಬಿಟ್ಟಿದ್ದೀನಿ. SL ಆರ್ಡರ್ ಕ್ಲೋಸ್ ಮಾಡಬೇಕಲ್ವಾ. ಇದು ಕಾಸ್ಟ್ ಟ್ರಯಲ್ ಮಾಡಿದಾಗ ನಮ್ಮ SL ಆರ್ಡರ್ ಕ್ಲೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಗೆಳೆಯರೆ, ಆಲ್ಮೋಸ್ಟ್ 9,900 ನಡೀತಾ ಇದೆ. ದ ಪೋರ್ಷನ್ ಹಿಯರ್ 9,900 ಪ್ಲಸ್ ನಡೀತಾ ಇದೆ. ಓಕೆ, ದಿಸ್ ಇಸ್ ಟ್ರೇಡಿಂಗ್. ಓಕೆ, ಈ ಥರ ಇರುತ್ತೆ. ಸೊ ಅಟ್ಲೀಸ್ಟ್ ಇದು ರಿವರ್ಸಲ್ ಆಯಿತು ಅಂತಂದರೆ ನಾನು ಹೇಳಿದೆ ಇಂಟ್ರಾಡೇ ಬಾಟಮನ್ನು ಬ್ರೇಕ್ ಮಾಡುತ್ತೆ ಮಾರ್ಕೆಟು. ಸೊ ದಿಸ್ ಪರ್ಟಿಕ್ಯುಲರ್ ಏರಿಯಾದಿಂದ ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ 1:1.5 ಟಾರ್ಗೆಟ್ ಬುಕ್ ಮಾಡಿದ್ದೀನಿ. 170 ಇತ್ತು, 171ವರೆಗೂ ತೊಗೊಂಡಿದ್ದೀನಿ. 10,000 ಪ್ಲಸ್ ಬಂತು ಅಲ್ವಾ ಪ್ರಾಫಿಟು, ನೋ ಪ್ರಾಬ್ಲಮ್. ನೋಡೋಣ, ಆಲ್ಮೋಸ್ಟ್ ಇದೆ ಈ ಕ್ಯಾಂಡಲ್ ಕೆಳಗಿದೆ. ಸೊ ಅಟ್ಲೀಸ್ಟ್ 8,000 ಪ್ಲಸ್ ಅಂತೂ ಬರುತ್ತೆ. ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ರಿವರ್ಸಲ್ ಆದರೂ ಕೂಡ 8,000 ಪ್ಲಸ್ ನಮಗೆ ಪ್ರಾಫಿಟನ್ನು ಬುಕ್ ಮಾಡೇ ಹೋಗ್ತೀನಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನಾನು. ಓಕೆ, ನಾನು ಹೇಳಿದೆ 10,000 ಅಟ್ಲೀಸ್ಟ್ ಬರಲಿ, ಸೊ ಪ್ಲಸ್ ತೊಗೊಂಡು ಹೋಗೋಣ ಅಂತ. ಓಕೆ, ಆ ಥರ ಇತ್ತು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇದೇನು ಸ್ಟ್ರಗಲ್ ಮಾಡ್ತೀವಿ, ಏನೇನೋ ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ವಿಲ್ಸಿ ಗೆಳೆಯರೆ, ತುಂಬ ಚೆನ್ನಾಗಿ ಕ್ಯಾಂಡಲ್ ಕ್ಲೋಸ್ ಆಯಿತು ಅಲ್ವಾ. ದಿಸ್ ಪರ್ಟಿಕ್ಯುಲರ್ ಈ ಥರ ಕ್ಯಾಂಡಲ್ಗಳು ಬಂದಾಗ ಸ್ವಲ್ಪ ಕ್ವಾಂಟಿಟಿನ ಬುಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಥರ ಕ್ಯಾಂಡಲ್ಸ್ ಬರುತ್ತಲ್ಲ, ಅದು ನಮ್ಮ ನೋಡಿ, ಇದು ಕ್ಯಾಂಡಲ್ ಮೆಜರ್ ಮಾಡ್ಕೊಳ್ಳಿ ಬೇಕಂದರೆ. ಸೊ ಅಟ್ಲೀಸ್ಟ್ 20 ಪಾಯಿಂಟ್ ಸಿಂಗಲ್ ಕ್ಯಾಂಡಲ್ ಇದೆ. ಸೊ 20 ಪಾಯಿಂಟ್ಸ್ ಅಂತಂದರೆ ಎಷ್ಟು ಇದಾಗುತ್ತೆ ಗೊತ್ತಾ ನಿಮಗೆ. ಸೊ ಒಂದು SL ನಮ್ಮದು 20 ಪಾಯಿಂಟ್ಸ್ ಅಂದರೆ ಇದೇ ಕ್ಯಾಂಡಲ್ ಏನಾದರೂ ಇಲ್ಲಿ ಬಂದಿದ್ರೆ SL ಹೊಡೆದ್ಬಿಡೋದು ನಮ್ಮದು. ಓಕೆ, ಆ ಥರ ಇರುತ್ತೆ. ಸೊ ಆ ಥರ ಕ್ಯಾಂಡಲ್ಸ್ಗಳು ನಮ್ಮ ಟ್ರೇಡ್ ಮಧ್ಯದಲ್ಲಿ ಬಂದಾಗ ಸೊ ತುಂಬ ಚೆನ್ನಾಗಿರುತ್ತೆ. ಓಕೆ, ಆ ಥರ ಇರುತ್ತೆ. ಸೊ ಒಂದು ಲಾಟನ್ನು ಬಿಟ್ಟಿದ್ದೀನಿ, ನೋ ಪ್ರಾಬ್ಲಮ್. ರಿವರ್ಸಲ್ಲಾಗಿ ಬಂದು ಕಾಸ್ಟ್ಲಿ ಹಿಟ್ ಆದರೆ ಅಟ್ಲೀಸ್ಟ್ ನನಗೆ 8,000 ಅಂತೂ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ತೊಗೊಂಡು ಹೋಗ್ತೀನಿ. ಸೊ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅದೇ ಆಗಿದೆ ನೋಡಿ. ಇಂಟ್ರಾಡೇ ಬಾಟಮನ್ನು ಬ್ರೇಕ್ ಮಾಡುತ್ತೆ. ಸೊ ಇಲ್ಲಿ ರೆಸ್ಪೆಕ್ಟ್ ಕೊಡಲ್ಲ ದಿಸ್ ಪರ್ಟಿಕ್ಯುಲರ್ ಏರಿಯಾಗೆ ಅಂತ ನಾನು ವೇಟ್ ಮಾಡ್ತಿದ್ದೆ, ಹೇಳ್ತಾ ಇದ್ದೆ ಕೂಡ ಲೈವಲ್ಲಿ. ಓಕೆ, ಲೈವ್ ರೆಕಾರ್ಡೆಡ್ ಇರುತ್ತೆ, ಲೈವಲ್ಲಿ ಇರಲ್ಲ, ಲೈವ್ ರೆಕಾರ್ಡೆಡ್ ಇರುತ್ತೆ. ಸೊ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ. ಸೊ ಅಬ್ಸರ್ವ್ ಮಾಡ್ತಾರೆ. ಓಕೆ, ಯಾವ ಥರ ಬರುತ್ತೆ, ಸೊ ಯಾವ ಥರ ಟಾರ್ಗೆಟನ್ನು ಬುಕ್ ಮಾಡ್ತೀವಿ, ಯಾವ ಥರ ರಿಸ್ಕನ್ನು ಫ್ರೀ ಮಾಡ್ಕೊತೀವಿ. ಸೊ ಈ ಥರ ಇರುತ್ತೆ. ಸೊ ದಿಸ್ ಓಕೆ, ಈ ಥರ ಟ್ರೇಡ್ಗಳನ್ನು ಸೊ ಹೋಲ್ಡ್ ಮಾಡಬೇಕಾಗಲಿ ಅಥವಾ ಟಾರ್ಗೆಟ್ವರೆಗೂ ವೇಟ್ ಮಾಡೋದಾಗಲಿ, ಸೊ ಈ ಥರ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟು 1:1.5 ಟಾರ್ಗೆಟನ್ನು ಬುಕ್ ಮಾಡ್ತೀನಿ ನಾನು. ಅದಾದಮೇಲೆ ರಿಟ್ರೇಸ್ಗೆ ಸ್ವಲ್ಪ ಒಂದು ಲಾಟನ್ನು ಬಿಟ್ಟಿರ್ತೀನಿ, ಬಟ್ ಅದನ್ನು ಎಕ್ಸಿಟ್ ಆಗ್ತೀನಿ. ಸೊ ಎಕ್ಸಿಟ್ ಆಗಿ ಆಲ್ಮೋಸ್ಟು 10,000 ಪ್ರಾಫಿಟನ್ನು ಬುಕ್ ಮಾಡಿರ್ತೀನಿ. ಓಕೆ, ಸೊ ಈಗ ಜಸ್ಟ್ ಅಕೌಂಟ್ ನೋಡ್ಬೋದು. ಆಪ್ಷನ್ ಟ್ರೇಡಿಂಗ್ ವಿತ್ 1 lakh rupees ಕ್ಯಾಪಿಟಲ್ ಚಾಲೆಂಜ್ ಡೇ 10 ಇವತ್ತು. ಓಕೆ, ಸೊ ಆಲ್ರೆಡಿ ಇಲ್ಲಿ ಮನಿ ಆ್ಯಂಡ್ ಫಂಡ್ ನೋಡ್ಬೋದು 1,09,000 ಆಯಿತು. ಓಕೆ, ಮತ್ತೆ 9% ಪ್ಲಸ್ ಇಲ್ಲಿ ಬಂತು. ಸೊ ಟ್ರೇಡನ್ನು ಹೋಲ್ಡ್ ಮಾಡಿದ್ರೆ ಕೂಡ 1:2 ಬರ್ತಿತ್ತು, ಬಟ್ ಎಕ್ಸ್ಪೈರಿ ಇವತ್ತು. ಓಕೆ, ಬಾಟಮನ್ನು ಬ್ರೇಕ್ ಮಾಡಿದೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಬ್ರೇಕ್ ಮಾಡ್ತು. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಾನು. ಈ ಥರ ಬಾಟಮ್ನ ಬ್ರೇಕ್ ಮಾಡಿತು, ಮತ್ತೆ ಸ್ವಲ್ಪ ರಿಟ್ರೇಸ್ ತೊಗೊಂಡು ಮತ್ತೆ ಈಗ ಇನ್ಸೈಡ್ ಕ್ಯಾಂಡಲ್ ಥರ ಪ್ಯಾಟರ್ನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದೆ, ಮಾರ್ಕೆಟ್ ಫಾಲ್ ಆಗ್ತದೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಬುಕ್ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ ಮತ್ತೆ ಈ ಥರ ಎಕ್ಸ್ಪೈರ್ ಅಲ್ವಾ, ಸೊ ಈ ಥರ ಬೈಯಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸೊ ಕೆಳಗಡೆ ಇಲ್ಲಿ ಯಾವುದೇ ಥರ ಆರ್ಡರ್ಸ್ ಇರಲ್ಲ. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಇಮಿಡಿಯೇಟ್ ಈ ಥರ ಬೈಯಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಫ್ರೆಶ್ ಏನಾದ್ರು ನಾವು ರಿಟೇಲರ್ ಏನು ಮಾಡ್ತೀವಿ, ಇನ್ಸೈಡ್ ಕ್ಯಾಂಡಲ್ ಬಂತು ಅಂತ ಎಂಟ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆದರೆ ಈ ಥರ ರಿವರ್ಸಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸೇಮ್ ಅದು ಲಾಟ್ ಕೂಡ ಎಕ್ಸಿಟ್ ಆಗ್ತೀನಿ. ಸೊ ಈಗ ಆಲ್ರೆಡಿ ನೋಡ್ಬೋದು ನಮ್ಮದು 10,039 rupees ಪ್ರಾಫಿಟ್ ಬುಕ್ ಆಗಿರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸೊ ಆಲ್ರೆಡಿ ಅಕೌಂಟು ಮತ್ತೆ ಫ್ಲೆಸ್ಸಲ್ಲಿ ಬಂತು. ಓಕೆ, ಮತ್ತೆ ಒಂದು ಟ್ರೇಡ್ ತಗೊಳ್ಳೋಕ್ಕೆ ನಮಗೆ ಆರಾಮಾಗಿ 6,500 ತೊಗೊಂಡ್ರು ಕೂಡ ಸ್ವಲ್ಪ ನಡೆಯುತ್ತೆ. ಇನ್ನೂ ರಿಸ್ಕ್ ತಗೋಬೋದು ಆರಾಮಾಗಿ. ಸೊ 1,09,000 rupees ಆಗಿದೆ. ಓಕೆ ಫ್ರೆಂಡ್ಸ್, ಡನ್ ಫಾರ್ ದ ಡೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಪ್ರಾಪರಾಗಿ ನೀವು ಟ್ರೇಡಿಂಗ್ ಕಲಿಬೇಕಂತ ಇಂಟ್ರೆಸ್ಟ್ ಆಗಿದ್ರಿ ಅಂತಂದರೆ ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಹೈ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ 25 and 26ಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನಿಮಗೆ ಅಪ್ಡೇಟು ಮೆಸೇಜಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಮುಂದೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲ್, ಈ ಸೀರೀಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.